ಅಂದರೆ ಎಲ್ಲರೂ ಆಕ್ಷೇಪ ಮಾಡ್ತಾರೆ, ಏನು ಸುಮ್ಮನೆ ಮೋಸ ಮಾಡಿಬಿಟ್ಟ. ಮೋಸ ಮಾಡಿಲ್ಲ ದೇವರು. ಶುಕ್ರಾಚಾರ್ಯರೊಳಗಿದ್ದು ಪರಮಾತ್ಮ ಶುಕ್ರನಾಗಿ, ಶೋಕರಹಿತನಾದದ್ದರಿಂದ ಶುಕ್ರನಾಮಕನಾಗಿ ಶುಕ್ರಾಚಾರ್ಯರೊಳಗೆ ಅಂತರ್ಯಾಮಿಯಾಗಿ ಅವನಿಗೆ ಒಳ್ಳೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ವಿಷ್ಣುವೇ ಬಂದದ್ದು ಇಡೀ ಜಗತ್ತನ್ನೇ ಇವನು ಕಬಳಿಸ್ತಾನೆ ಅಂತ ಅಷ್ಟು ಗೊತ್ತಾದ ಮೇಲೂ ಅವನು ದಾನ ಕೊಟ್ಟದ್ದು, ಹೊರತು ಮೋಸ ಮಾಡಿ ಏನು ತೊಗೊಂಡದ್ದಲ್ಲ ದೇವರು. ಆದರೂ ಶುಕ್ರಾಚಾರ್ಯರ ಮಾತು ಇವನು ಕೇಳದೇ ಇದ್ದದ್ದಕ್ಕೆ ಅಚಿರಾತ್ ಭ್ರಶ್ಯಸೆ ಶ್ರೇಯ ಅಂತ ಶಾಪ ಕೊಟ್ಟಿದ್ದಾರೆ. ಅದೇ ಬೃಹಸ್ಪತ್ಯಾಚಾರ್ಯರು ಹೇಳಿದ್ದು. ಗುರುಗಳ ಅನುಗ್ರಹದಿಂದ ರಾಜ್ಯ ಪಡೆದಿದ್ದಾರೆ, ಅವರ ಶಾಪದಿಂದಲೇ ಕೆಳಗೆ ಬೀಳ್ತಾರೆ, ನೀನು ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಇಂದ್ರನಿಗೆ ಹೇಳಿದ್ರಲ್ಲ. ಧಿಯೋ ಯೋನಃ ಪ್ರಚೋದಯಾತ್, ಪರಮಾತ್ಮ ಹಾಗೇ ಮಾಡಿಸಿದ. ಅವರ ಮಾತು ಕೇಳಲಿಲ್ಲ ಅವನು. ಒಮ್ಮೆ ವಚನ ಕೊಟ್ಟಿದ್ದೇನೆ ಅಂದಮೇಲೆ ನಾನು ದಾನ ಕೊಡೋದೆ. ವಿಂಧ್ಯಾವಳಿಗೆ ಕರೆದಿದ್ದಾನೆ, ನೀರು ಹಾಕಿದ್ದಾಳೆ, ಕೈಯಲ್ಲಿ ಕೃಷ್ಣಾರ್ಪಣ ಹೇಳಿದ. ತದ್ವಾಮನಂ ರೂಪಂ ಅವರ್ಧತಾದ್ಭುತಂ. ನೋಡುವುದಕ್ಕೆ ವಾಮನ ಪುಟ್ಟ ಬಾಲಕನಾಗಿದ್ದವ ವಿಶ್ವರೂಪವನ್ನು ತಾಳಿದ್ದಾನೆ. ಒಂದು ಪಾದದಿಂದ ಮೇಲಿನ ಲೋಕಗಳು, ಎರಡನೆಯ ಪಾದದಿಂದ ಕೆಳಗಿನ ಎಲ್ಲ ಲೋಕಗಳನ್ನು ವ್ಯಾಪಿಸಿ ಮೂರನೆಯ ಪಾದವನ್ನು ಎಲ್ಲಿಡಬೇಕು ಹೇಳು ಅಂತ ಕೇಳಿದ. ವರುಣಪಾಶದಿಂದ ಬಂಧನ ಮಾಡು ಬಲಿಯನ್ನು ಅಂತ ಹೇಳ್ತಾನೆ ಗರುಡನಿಗೆ. ವಚನ ಕೊಟ್ಟು ಇವನು ಪೂರ್ಣ ಮಾಡದೇ ಇದ್ದರೆ ಹೇಗೆ ಅಂತ.